ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪನ್ನೀರ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ತುಂಬ ಪ್ರೋಟೀನ್ ಸಿಗುತ್ತೆ. ಪನ್ನೀರ್ ಟಿಕ್ಕಾ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸು ಯಾವ್ದ್ಯಾವುದು ನೋಡೋಣ. ಒಂದು 100-150 ಗ್ರಾಮ್ ಆಗುವಷ್ಟು ಪನ್ನೀರು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಲೆಮನ್ ಆಪ್ಷನಲ್ಲು. ಕಡಲೆ ಹಿಟ್ಟು 1/2 ಕಪ್ಪು, ಮೊಸರು 1/2 ಕಪ್ಪು, ಅಚ್ಕಾರದ ಪುಡಿ, ಗರಂ ಮಸಾಲ, ಚಾಟ್ ಮಸಾಲ, ಜೀರಾ ಪೌಡರು, ಪೆಪ್ಪರ್ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಮಸಾಲ ಪದಾರ್ಥವನ್ನು 1/2 ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ ಅಷ್ಟೇ. ಮೊದಲಿಗೆ ಕಡಲೆ ಹಿಟ್ಟನ್ನು ಹಾಕಿ ನಂತರ ಮೊಸರು ನೋಡ್ಕೊಂಡು ಹಾಕ್ಕೊಳ್ಳಿ. ತುಂಬ ತೆಳುವಾದರೆ ಚೆನ್ನಾಗಿರೋದಿಲ್ಲ. ಏನು ಪನ್ನೀರ್ ಟಿಕ್ಕಾ ಮಾಡುವಾಗ ಅದಕ್ಕೆ ಮಸಾಲ ಹೊಂದ್ಕೊಳ್ಳುವಾಗ ಎಲ್ಲ ಮಸಾಲ ಪದಾರ್ಥವನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಜಾಸ್ತಿ ಮಸಾಲ ಪದಾರ್ಥಗಳನ್ನು ಹಾಕ್ಕೊಳ್ದೇ ಈ ಒಂದು ರೆಸಿಪಿಯನ್ನು ನಾನು ಮಾಡ್ತಾಯಿದ್ದೀನಿ. ಈ ಥರ ಮಾಡಿದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ. ಖಾರ ಜಾಸ್ತಿ ಇರೋದಿಲ್ಲ. ನೋಡ್ಕೊಂಡು ಬೇಕಿದ್ದರೆ ಖಾರದ ಪುಡಿನ ನೀವು ಹಾಕ್ಕೋಬೋದು. ಫಾರ್ ಕಲ್ಲರ್ಗಾಗಿರ್ಬೋದು, ಫಾರ್ ಸ್ಪೈಸಿ ನೀವು ಖಾರದ ಪುಡಿನ ಇನ್ನೊಂದು 1/2 ಸ್ಪೂನ್ ಹೆಚ್ಚಿಗೆ ಹಾಕ್ಕೋಬೋದು. ನೋಡಿ, ಜಾಸ್ತಿ ಕಲ್ಲರ್ ಇಲ್ಲ. ನಾನು ಜಾಸ್ತಿ ಮಸಾಲ ಪದಾರ್ಥಗಳನ್ನು ಹಾಕ್ಕೊಳ್ದೇ ಇರೋದ್ರಿಂದ ಕಲರ್ ಸ್ವಲ್ಪ ಕಡಿಮೆ ಕಾಣಿಸ್ತಾ ಇದೆ. ಸ್ವಲ್ಪ ತಿಕ್ಕಾಗಿ ಈ ಒಂದು ಪೇಸ್ಟನ್ನು ರೆಡಿ ಮಾಡ್ಕೋಬೇಕು ನೀವು. ಹಾಗಿದ್ರೆ ಮಾತ್ರ ಪನ್ನೀರ್ಗೆ ಆ ಒಂದು ಮಸಾಲ ಪದಾರ್ಥಗಳು ನಿಲ್ಲೋದಕ್ಕೆ ಸಾಧ್ಯ ಇಲ್ಲ, ಜಾರಿಬಿಡುತ್ತೆ. ಆ ಒಂದು ಮಸಾಲ ಪದಾರ್ಥ ಹೊಂದ್ಕೊಳ್ಳೋದಿಲ್ಲ ಪನ್ನೀರ್ಗೆ. ತೆಳುವಾಗ್ಬಿಟ್ರೆ ಈ ಥರ ಪನ್ನೀರನ್ನು ಅದರೊಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತವ ಕಾದ್ಮೇಲೆ 2-3 ಸ್ಪೂನ್ ಆಯಿಲ್ ಹಾಕ್ಕೊಂಡು ಈ ಒಂದೊಂದೇ ಪನ್ನೀರನ್ನು ತವಾದ ಮೇಲೆ ಇಡ್ತಾ ಹೋಗಬೇಕು. ಈ ಥರ ರೆಸಿಪಿನ ನೀವು ಮಕ್ಕಳಿಗೆ ಮಾಡಿಕೊಟ್ರೆ ಖಂಡಿತ ತುಂಬ ಇಷ್ಟಪಡ್ತಾರೆ. ಎಲ್ಲ ಏಜ್ ಗ್ರೂಪ್ನವರು ಇಷ್ಟಪಡ್ತಾರೆ, ಬಟ್ ಮಕ್ಕಳಿಗೆ ಹೆಚ್ಚು ಇಷ್ಟ ಆಗುತ್ತೆ. ಈ ಥರ ನೀವು ಮನೇಲಿ ಟ್ರೈ ಮಾಡಿರಲಿಕ್ಕಿಲ್ಲ ಅಂದ್ಕೊಳ್ತೀನಿ. ಟ್ರೈ ಮಾಡಿರೋರು ಇರ್ತಾರೆ, ಟ್ರೈ ಮಾಡಿಲ್ಲದೆ ಇರೋರು ಒಂದು ಬಾರಿ ಟ್ರೈ ಮಾಡಿ ಮತ್ತೆ ಪ್ರಿಪೇರ್ ಮಾಡಿಕೊಂಡು ತಿಂತೀರ. ಪನ್ನೀರಲ್ಲಿ ಪ್ರೋಟೀನ್ ತುಂಬ ಸಿಗುತ್ತೆ. ಸೊ ಪನ್ನೀರಲ್ಲಿ ತುಂಬ ಐಟಮ್ಸು ಮಾಡ್ಬೋದು. ಅದರಲ್ಲಿ ಇದು ಸಹ ಒಂದು. ಇದು ನೀವು ಪನ್ನೀರನ್ನ ಡೈರೆಕ್ಟಾಗಿ ತಿನ್ನೋಕ್ಕಾಗೋದಿಲ್ಲ ಅಲ್ವಾ. ಸೊ ಈ ಥರ ರೆಸಿಪೀಸ್ನ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತು ಚೆನ್ನಾಗಿರುತ್ತೆ. ಸೊ ನಾವು ರೆಸ್ಟೋರೆಂಟು, ಹೋಟೆಲು ಅಂತ ಹೋಗಿ ತಿನ್ನೋ ಅವಶ್ಯಕತೆಯೇ ಇರೋದಿಲ್ಲ. ಈ ಥರ ಡಿಫ್ರೆಂಟ್ ಐಟಮ್ಸ್ನ ಮಾಡೋದ್ರಿಂದ ಮನೆಯನ್ನೇ ರೆಸ್ಟೋರೆಂಟ್ ಆಗಿ ಬದಲಾಯಿಸ್ಬೋದು. ಹೊರಗಡೆ ಹೋಗಿ ತಿನ್ನೋ ಅವಶ್ಯಕತೆಯೂ ಇರೋದಿಲ್ಲ. ಹೆಲ್ತು ಚೆನ್ನಾಗಿರುತ್ತೆ. ನಾವು ಒಳ್ಳೆ ಎಣ್ಣೆಯನ್ನು ಯೂಸ್ ಮಾಡ್ತೀವಿ, ಒಳ್ಳೆ ಪಾತ್ರೆಯನ್ನು ಯೂಸ್ ಮಾಡ್ತೀವಿ. ಸೊ ಖಂಡಿತ ಹೆಲ್ದಿಯಾಗಿ ಇರುತ್ತೆ. ಬೆಂದಿದೆ ಅಂತ ಚೆಕ್ ಮಾಡ್ಕೊಳ್ತಾ ಇರಿ. ತುಂಬ ಬೇಯಿಸೋಕ್ಕೆ, ತುಂಬ ಫ್ರೈ ಮಾಡಲಿಕ್ಕೆ ಹೋಗಬೇಡಿ. ತುಂಬ ಕರ್ರಗಾಗ್ಬಿಟ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ತಿನ್ನೋದಕ್ಕೆ. ಈ ಥರ ಬ್ರೌನ್ ಕಲರ್ ಬಂತು ಅಂದರೆ ಪನ್ನೀರು ಬೆಂದಿದೆ ಅಂತ. ಸ್ವಲ್ಪ ಪ್ರಮಾಣದಲ್ಲಿ ಪನ್ನೀರ್ ಬೆಂದ್ರೂ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ತುಂಬಾ ಫ್ರೈ ಆಗಲೇಬೇಕು ಅಂತ ಏನಿಲ್ಲ. ನೋಡಿ, ಈ ಥರ ನಾನು ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿರೋದ್ರಿಂದ ಸೈಡಲ್ಲೂ ಈ ರೀತಿ ಬೇಯಿಸ್ಬೋದು. ಈ ಥರ ಟ್ರೈ ಮಾಡ್ತಾಯಿದ್ದೀನಿ. ನಿಲ್ಲಿಸ್ಬಿಟ್ಟು ಬೇಯಿಸೋ ಥರ, ಸೈಡಲ್ಲೂ ಬೇಯಿಸೋ ಥರ ಈ ಥರ ಮಾಡಿದ್ರೂ ಚೆನ್ನಾಗಿರುತ್ತೆ. ಬಟ್ ನೆಸೆಸಿಟಿ ಇಲ್ಲ. 2 ಸೈಡು ಅಂತ ಅಂದರೆ ಬ್ಯಾಕ್ ಸೈಡು, ಫ್ರಂಟ್ ಸೈಡು ಬೇಯಿಸಿದ್ರೆ ಅಷ್ಟು ಸಾಕು. ನಾನು ಹಿಂಗೇನೆ ಏನಾದರೂ ಎಕ್ಸ್ಟ್ರಾ ಟ್ರೈ ಮಾಡ್ತಾ ಇರ್ತೀನಿ. ನೋಡಿ, ಕಂಪ್ಲೀಟಾಗಿ ಬೆಂದಿದೆ. ತುಂಬ ಕರ್ರಗೆ ಬೇಯಿಸೋಕ್ಕೆ ಹೋಗಬೇಡಿ, ಚೆನ್ನಾಗಿರೋದಿಲ್ಲ. ಸೊ ಈ ಥರ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸಿ. ಈಗ ನೋಡಿ, ಪನ್ನೀರ್ ಟಿಕ್ಕಾ ರೆಡಿಯಾಗಿದೆ. ಸರ್ವ್ ಮಾಡ್ಕೊಳ್ಳೋ ಟೈಮ್ ಇದು. ನೋಡಿ, ಸರ್ವ್ ಮಾಡ್ತಾಯಿದ್ದೀನಿ. ನೀವು ಸಹ ಇದೇ ಥರ ಪನ್ನೀರ್ ಟಿಕ್ಕಾವನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನ್ನ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಥರ ಹೆಚ್ಚು ರೆಸಿಪೀಸ್ನ ನಾನು ಪ್ರಿಪೇರ್ ಮಾಡೋಕ್ಕೆ ನನಗೆ ಅದು ಪ್ರೋತ್ಸಾಹ ನೀಡುತ್ತೆ. ಹೆಚ್ಚು ಶೇರ್ ಮಾಡಿ ನನ್ನ ವೀಡಿಯೋಸ್ನ. ಫುಲ್ ವೀಡಿಯೋ ನೋಡಿ. ಪನ್ನೀರ್ ಟಿಕ್ಕಾ ಅಂತೂ ಸ್ಮೂತಾಗಿತ್ತು ಮತ್ತು ಕ್ರಿಸ್ಪಿಯಾಗಿತ್ತು. ನೋಡಿ, ಗ್ರೀನ್ ಚಟ್ನಿ. ಈ ಒಂದು ಗ್ರೀನ್ ಚಟ್ನಿಗೆ ಪುದೀನ ಯೂಸ್ ಮಾಡಿರೋ ಅಂಥದ್ದು. ನಾನು ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ಲು ಪುದೀನ ಚಟ್ನಿ ರೆಸಿಪಿನೂ ಅಪ್ಲೋಡ್ ಮಾಡ್ತೀನಿ. ನನ್ನ ಚಾನಲನ್ನು ಹೀಗೆ ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ನನ್ನ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದ.